ಇವತ್ತಿನ ವಿಡಿಯೋದಲ್ಲಿ ಕಾಯಿ ತುರಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನಾವು ಬೇರೆ ಟಿಪ್ಸ್ಗಳು ಕೂಡ ಇದ್ದಾವೆ ಫ್ರೆಂಡ್ಸ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ. ಈ ಕಡಲೆಕಾಳು ತಿಂದವರು ಗ್ಯಾಸ್ಟ್ರಿಕ್ ಅಂತಿರ್ತಾರೆ ಮತ್ತು ವಾಯು ಅಂತ ಇರ್ತಾರೆ. ಅದಕ್ಕೆ ಅಂತಲೇ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ಯಾವುದೇ ಥರ ವಾಯು ಆಗೋಲ್ಲ ಮತ್ತು ಗ್ಯಾಸ್ಟ್ರಿಕ್ಕೂ ಆಗೋಲ್ಲ. ಇದನ್ನು ತಿನ್ನೋದೇ ಅವಾಯ್ಡ್ ಮಾಡಿಬಿಡ್ತಾರೆ ಕೆಲವರಂತೂ. ಮತ್ತು ಅಷ್ಟೇ ರುಚಿಯಾಗೂ ಕೂಡ ಇರುತ್ತಲ್ವ ಫ್ರೆಂಡ್ಸ್, ಅವಾಯ್ಡು ಮಾಡ್ತಾರೆ ಮತ್ತು ತಿಂದು ಬಿಡ್ತಾರೆ. ಮತ್ತು ಮಂಡಿ ನೋವು, ಕಾಲು ನೋವು ಎಲ್ಲ ಅಂತ ಇರ್ತಾರಲ್ಲ, ಸೊಂಟ ನೋವು ಅಂತ ಹೇಳ್ತಾ ಇರ್ತಾರಲ್ಲ, ಈ ಟಿಪ್ಸ್ ಫಾಲೋ ಮಾಡಿ. ಇಲ್ಲಿ ಸೋಂಪು ಕಾಳನ್ನ ನಾನು ಹಾಕಿ ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ಗ್ಯಾಸ್ಟ್ರಿಕ್ ಕೂಡ ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್. ಸೋಂಪು ಕಾಳು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಅವಾಯ್ಡ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ನಾವು ಗ್ಯಾಸ್ ಹಚ್ಚೋಕ್ಕೆ ಅಂತ ಗ್ಯಾಸ್ ಲೈಟರ್ನ ಪದೇ ಪದೇ ಹುಡುಕ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಎಲ್ಲಿಟ್ಟಿದ್ದೀವಿ ಅಂತ ಹುಡುಕೋ ಬದಲು ಈ ರೀತಿ ಒಳಗಡೆ ಹಾಕಿಡೋದ್ರಿಂದ ನಮಗೆ ಕೈಗೆ ತಕ್ಷಣವೂ ಸಿಗುತ್ತೆ ಮತ್ತು ನಾವು ಬೇಗ ಕೂಡ ಕೆಲಸನೂ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ಟೈಮ್ ಸೇವ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ. ಮತ್ತು ಗ್ಯಾಸ್ ಲೈಟರಲ್ಲಿ ಅಲ್ಲಿ ಎಣ್ಣೆ ಜಿಡ್ಡು ಅಥವಾ ಏನಾದರೂ ಕೊಳೆ ಸೇರ್ಕೊಂಡಿದ್ರೆ ಈ ರೀತಿ ಬಿಸಿ ಮಾಡಿಬಿಟ್ಟು ಒಂದು ಸ್ಟೀಲ್ ನಾರಲ್ಲಿ ಈ ರೀತಿ ಉಜ್ಜೋದ್ರಿಂದ ಎಷ್ಟೇ ಜಿಡ್ಡಾಂಶ ಇದ್ದರೂ ಕೂಡ, ಅಂದರೆ ನೀರಿರಬಾರ್ದು ಸ್ಟೀಲ್ ನಾರಲ್ಲಿ, ಒಣಗಿರಬೇಕು. ಒಣಗಿರೋ ಸ್ಟೀಲ್ ನಾರಲ್ಲಿ ಈ ರೀತಿ ಉಜ್ಜೋದ್ರಿಂದ ಕೊಳೆ ಎಷ್ಟಿದ್ರೂ ಹೊರ್ಟೋಗುತ್ತೆ ಫ್ರೆಂಡ್ಸ್. ಇದು ಕೂಡ ನೀವು ಟ್ರೈ ಮಾಡಿ ನೋಡಿ. ಉಜ್ಜಾದ್ಮೇಲೆ ಒಣಗಿದ ಬಟ್ಟಲು ಒಂದು ಸಾರಿ ಒರೆಸ್ಬಿಟ್ರಂತೂ ನೀಟಾಗಿ ಕೊಳೆ ಎಲ್ಲ ಹೊರ್ಟೋಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮದು ಒಂದು ಕಡೆ ತುಕ್ಕಿಡ್ದಂಗೆ ಆಗ್ಬಿಟ್ಟೈತೆ, ಅದಕ್ಕೆ ಅದು ಕಪ್ಪು ಥರ ಕಾಣಿಸುತ್ತೆ. ನಾವು ಎಷ್ಟೇ ಉಜ್ಜಿದ್ರೂ ಅದು ಹೋಗಲ್ಲ ಫ್ರೆಂಡ್ಸ್, ಅದು ತುಕ್ಕಿಡ್ಕೊಬಿಟ್ಟಿದೆ, ಅದಕ್ಕೆ ಅಂತಲೇ ಆ ರೀತಿ ಆಗಿದೆ. ಮತ್ತೊಂದು ಟಿಪ್ಸ್ ಬಂದು, ಈ ಥರ ಹ್ಯಾಂಗರ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇವಾಗಂತೂ, ಬಟ್ಟೆ ಹಾಕೋ ಹ್ಯಾಂಗರ್ ಇದು ಕೂಡ ನಮಗೆ ತಕ್ಷಣ ಬೇರೆ ಥರ ನಮಗೆ ಏನೂ ಇಲ್ಲ ಅಂತ ಅನ್ನೋರು ಈ ರೀತಿ ಒಂದು ಹ್ಯಾಂಗರ್ಗೆ ಹಾಕ್ಬಿಟ್ಟು ಅದು ಸಿಂಕ್ ಮೇಲ್ಗಡೆ ಒಂದು ಮೊಳೆ ಹೊಡೆದು ಈ ರೀತಿ ಹ್ಯಾಂಗರ್ ಸಿಕ್ಸ್ಬಿಟ್ಟು ಟವಲ್ ಕೂಡ ನಾವು ಸಿಕ್ಸ್ಕೊಂಡು ಕೈ ಒರೆಸ್ಕೋಬೋದು ಫ್ರೆಂಡ್ಸ್. ಇದು ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಕಾಯಿ ಏನಕ್ಕೆ ಫ್ರೀಜರಲ್ಲಿ ಇಡ್ತಾಳೆ ಅಂದ್ಕೊಂಡ್ರೆ, ಇಲ್ಲೇ ನೋಡಿ, ಕಾಯಿನ ಈ ರೀತಿ ಫ್ರೀಜರಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಫ್ರೀಜರಲ್ಲಿ ಇಡಬೇಕು. ಇಟ್ಟಾದಮೇಲೆ ಈ ರೀತಿ ತಣ್ಣೀರಲ್ಲಿ ಒಂದು 5 ನಿಮಿಷ ನೆನೆಸಿಡಬೇಕು. ಏಕೆಂದರೆ ಅದು ಫ್ರೀಜರಲ್ಲಿ ಇಟ್ಟಿರೋದ್ರಿಂದ ಅದು ಐಸ್ ಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅಂತಲೇ ಈ ರೀತಿ ಇಟ್ಬಿಟ್ಟು ತಣ್ಣೀರಲ್ಲಿ ಅದನ್ನು ಒಂದು 5 ನಿಮಿಷ ಅಥವಾ 10 ನಿಮಿಷ ಇಟ್ಟು ಈ ರೀತಿ ಐಸೆಲ್ಲ ಇದಾದಮೇಲೆ, ಕೂಲೆಲ್ಲ ಹೋದ್ಮೇಲೆ ಈ ರೀತಿ ನಾನು ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಆ ರೀತಿ ಮಾಡಿದ್ರೆ ಸಾಕು, ನಿಮಗೆ ಸುಲಭವಾಗಿ ಕಾಯಿ ಬಿಡಿಸ್ಕೋಬೋದು ಫ್ರೆಂಡ್ಸ್. ಈ ರೀತಿ ಕಾಯಿ ಬಿಡಿಸಿ ನೀವೇನೇ ಪಲ್ಯನೋ ಅಥವಾ ಏನಕ್ಕಾದರೂ ಕೂಡ ಬೇಗ ನಮಗೆ ತುರ್ಕೋಬೋದು, ಬೇಗ ಕೂಡ ಕೆಲಸ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ಟೈಮ್ ಸೇವ್ ಟಿಪ್ಸು. ಇದು ಕೂಡ ನೀವು ಟ್ರೈ ಮಾಡಿ ನೋಡಿ. ಇದು ಫ್ರೀಜರಲ್ಲಿ ಇಟ್ಟರೆ ಏನಾದ್ರು ಟೇಸ್ಟ್ ಚೇಂಜ್ ಆಗುತ್ತಾ ಅಥವಾ ಬೇರೆ ಏನಾದ್ರು ತೊಂದರೆ ಇರುತ್ತಾ ಅಂತ ನೋಡೋಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದನ್ನು ಒಂದ್ಸರಿ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ಎಲ್ಲ ತೊಳೆದಾದ್ಮೇಲೆ ಈಗ ನೋಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಥರ ಟೇಸ್ಟು ಚೇಂಜ್ ಆಗೋಲ್ಲ ಮತ್ತು ತುರಿಯೋಕ್ಕೂ ಕೂಡ ಕಷ್ಟ ಆಗೋಲ್ಲ ಫ್ರೆಂಡ್ಸ್. ತುಂಬಾ ಸುಲಭವಾಗಿ ನಾವು ತುರಿಯೋದು. ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಕೂಡ ಮಾಡ್ಕೋಬೋದು. ನಮಗೆ ಬೇಕಂದ ತಕ್ಷಣ ಕಾಯಿ ಒಂದು ಪಲ್ಯನೋ ಅಥವಾ ಸಾಂಬಾರ್ಗೋ ಯಾವ್ದು ಬೇಕಾದ್ರೂ ನಾವು ಬೇಕಂದ ತಕ್ಷಣ ಯೂಸ್ ಮಾಡ್ಬೋದು ನೋಡಿ. ಕಾಯಿ ಹಾಲು ಕೂಡ ಚೆನ್ನಾಗಿ ಆಗುತ್ತೆ, ಏಕೆಂದರೆ ಏನೂ ಆಗೋಲ್ಲ, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿ ಮಾಡಿ ಟೈಮ್ ಸೇವ್ ಮಾಡಿ ಫ್ರೆಂಡ್ಸ್. ಗಂಟೆಲಿ ಆಗೋ ಕೆಲಸ ನಿಮಿಷದಲ್ಲೇ ಆಗುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲ ತುರಿದಾದ್ಮೇಲೆ ನಾನು ಈಗ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತಕ್ಷಣ ನಿಮಗೆ ಕಾಯಿ ತುರಿ ಸಿಗುತ್ತೆ ಫ್ರೆಂಡ್ಸ್. ಕಾಯಿ ಹಾಲು ಮಾಡ್ಕೋಬೋದು ಮತ್ತು ಕಾಯಿ ತುರಿ ಕೂಡ ನೀವು ಚಟ್ನಿಗೋ ಅಥವಾ ಪಲ್ಯಕ್ಕೋ ಎಲ್ಲದಕ್ಕೂ ಬಳಸ್ಬೋದು. ನೋಡಿದ್ರಲ್ಲ, ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಲೈಕು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.